ಇನ್ನು BBMP ಅಂದರೆ ಈಗೀಗಂತೂ ಬೃಹತ್ ಭ್ರಷ್ಟಾಚಾರ ಮಹಾನಗರ ಪಾಲಿಕೆ ಅನ್ನೋ ಹಂಗಾಗ್ಬಿಟ್ಟಿದೆ. ಯಾಕೆ ಹಿಂಗೆ ಹೇಳ್ತಾ ಇದ್ದೀವಿ ಅಂತ ನಿಮ್ಗೆ ಅನ್ಸಿದ್ರೆ ಈ ರೋಡಿನ ಸ್ಥಿತಿ ನೋಡಿ. ಒಂದು ರೋಡು, ಎರಡು ಬಿಲ್ಲು, ಕೆಲಸ ಮಾತ್ರ ಶೂನ್ಯ. ಕೋಟಿ ಕೋಟಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರ. ಎಸ್, ಒಂದು ರಸ್ತೆ, 2 ಸಲ ಬಿಲ್, 2 ಕೋಟಿ ರೂಪಾಯಿ ಮುಡೀಸ್. ನೋಡಿ, ಇದೇ ಬ್ರ್ಯಾಂಡ್ ಬೆಂಗಳೂರಿನ ಹೈಟೆಕ್ ರಸ್ತೆ. ಇದು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಇಂಜಿನಿಯರ್ ಮಾಡಿರುವಂತಹ ರೋಡು. ಇದಕ್ಕೆ ಬರೋಬ್ಬರಿ 2 ಕೋಟಿ ಖರ್ಚಾಗಿದೆ. ಇದನ್ನ ನಾವೆಲ್ಲರೂ ಕೂಡ ನಂಬಲೇಬೇಕು. ಕಾಂಕ್ರೀಟ್ ರಸ್ತೆ ಹಾಕ್ತೀವಿ, ಒಳ ಚರಂಡಿ ಕಾಮಗಾರಿ ಮಾಡ್ತೀವಿ ಅಂತ ಹೇಳಿ ಸರಾಸರಿ 2 ಕೋಟಿ ರೂಪಾಯಿ ನುಂಗಿ ನೀರು ಕುಡಿಸಿದ್ದಾರೆ. 2017-18ನೇ ಸಾಲಿನಲ್ಲಿ ರಸ್ತೆ ಕಾಮಗಾರಿಗೆ 1 ಕೋಟಿ ರೂಪಾಯಿ ಬಿಲ್ ಸ್ಯಾಂಕ್ಷನ್ ಆಗಿದೆ. ಬಳಿಕ ಅದೇ ರಸ್ತೆಯ ದುರಸ್ತಿ ಹೆಸರಲ್ಲಿ 2022-23ರಲ್ಲಿ ಮತ್ತೆ ಬಿಲ್ ಮಾಡಿಸಿಕೊಂಡು ಒಟ್ಟು 2 ಕೋಟಿ ರೂಪಾಯಿ ತಿಂದು ತೇಗಿದ್ದಾರೆ ಅಧಿಕಾರಿಗಳು. ಕೋಟ್ಯಾಂತರ ರೂಪಾಯಿ ಅನುದಾನ ಬಂದಿದೆ, ಕಾಮಗಾರಿಗಳಾಗಲಿಲ್ಲಲ್ಲ. ನನಗಿದೊಂದು ಡೌಟ್ ಬಂದು ಮೊನ್ನೆ ಇಲ್ಲಿ ಈ MLA ಎಲೆಕ್ಷನ್ ಮುಂಚೆ ಒಂದು ಗುದ್ಲಿ ಪೂಜೆ ಮಾಡೋದು. ಅದು ನನಗೆ ಸಂಶಯ ಬಂದಿದ್ದೇನು ಅಂದರೆ 20 ಕೋಟಿ ರೂಪಾಯಿ ಆಗಿದೆ. 17-18ರಲ್ಲಿ ಕೋಟ್ಯಾಂತರ ರೂಪಾಯಿ ಆಗಿದೆ. ಈಗ 20 ಕೋಟಿ ಆದಮೇಲೇನು ಕಾಮಗಾರಿ ಒಂದು 5ನೇ ಕ್ರಾಸ್ ಗಂಟ ಮಾಡಿ, 1ರಿಂದ 5ನೇ ಕ್ರಾಸ್ ಗಂಟ ಮಾಡಿ ಕಾಮಗಾರಿ ನಿಲ್ಲಿಸ್ಬೇಕು. ನೀಲಸಂದ್ರ ವಾರ್ಡ್ನಲ್ಲಿ ಈ ತನಕ ನಯಾ ಪೈಸೆ ಕೆಲಸ ನಡೆದಿಲ್ಲ. ರಸ್ತೆ ಕಾಂಕ್ರೀಟ್ ಕಂಡು ದಶಕಗಳೇ ಆಗೋಗಿದೆ. ಜನರ ತೆರಿಗೆ ಹಣವನ್ನ ಕಾಮಗಾರಿ ಹೆಸರಲ್ಲಿ ಗೋಲ್ಮಾಲ್ ಮಾಡಲಾಗ್ತಾ ಇದೆ. ಶೀಘ್ರ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು, ಸ್ಥಳೀಯ ಶಾಸಕರು ಗಮನ ಕೊಟ್ಟು ರಸ್ತೆ ದುರಸ್ತಿ ಮಾಡಿ ದುಡ್ಡು ತಿಂದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಟಾಯ್ಲೆಟ್ ನೋಡಿ ಹೆಂಗಿದೆ ಅಂತ. DCM ಸಾಹೇಬ್ರೆ, ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಸಿಲಿಕಾನ್ ಸಿಟಿಯ ನಡು ರಸ್ತೆಯಲ್ಲೇ ಶೌಚಾಲಯ. ರಾಜಧಾನಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ಯಾಕಂದ್ರೆ ನಾನೊಂದು ಸ್ಪಾಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸಿಗ್ನಲ್ JSS ಸರ್ಕಲ್ ಅದು. ಸೊ ಸರ್ಕಲದ ಪಕ್ಕದಲ್ಲೇ ಒಂದು ರಸ್ತೆ ಇದೆ. ನೀವು ನೋಡ್ಬೋದು ಯಾವ ರಸ್ತೆ, ಮುಖ್ಯ ರಸ್ತೆಯಲ್ಲಿ ಈ ರೀತಿಯ ಶೌಚಾಲಯನ BBMP ಮಾಡಿಬಿಟ್ಟಿದ್ದಾರೆ. ನೋಡಿದ್ರಲ್ಲ, ಇದು IT ಸಿಟಿ, ಗಾರ್ಡನ್ ಸಿಟಿ ಅಷ್ಟೇ ಯಾಕೆ ಬ್ರ್ಯಾಂಡ್ ಆಗ್ತಾ ಇರೋ ಬೆಂಗಳೂರಿನ ಸ್ಥಿತಿ. ಈ ದೃಶ್ಯಗಳನ್ನ ನೋಡಿದ್ರೆ ಇದು ಬೆಂಗಳೂರ ಅಂತ ಅನಿಸುತ್ತೆ. ಬಯಲು ಶೌಚಾಲಯವನ್ನ ತೊಲಗಿಸೋದಕ್ಕೆ ಕೇಂದ್ರ ಅನೇಕ ಯೋಜನೆಗಳನ್ನ ಮಾಡ್ತಾ ಇದೆ. ಆದ್ರೆ ನಮ್ಮ BBMP ಮಾತ್ರ ಇದಕ್ಕೆ ಥೇಟ್ ಆಪೋಸಿಟ್. BBMP ಕರ್ಮಕಾಂಡದ ವಿರುದ್ಧ ಜನಾಕ್ರೋಶ. ಪ್ರತಿಷ್ಠಿತ ಏರಿಯಾ ಆಗಿರೋ ಜಯನಗರ 7th ಬ್ಲಾಕ್ JSS ವೃತ್ತದ ಬಳಿಯ ಮುಖ್ಯ ರಸ್ತೆಯಲ್ಲೇ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಅದ್ಯಾವ ಎಂಜಿನಿಯರ್ ಪ್ಲಾನ್ ಮಾಡಿದ್ರೋ ಏನೋ, ಕ್ಲೀನ್ ಸಿಟಿ ಮಾಡೋ ಬದಲು ಗಲೀಜ್ ಸಿಟಿ ಮಾಡಲಾಗ್ತಾ ಇದೆ. BBMPಯ ಈ ಕರ್ಮಕಾಂಡದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಗ್ನಲ್ ಇದೆ, JSS ಸಿಗ್ನಲ್. ದಿನಕ್ಕೆ ಸಾವಿರಾರು ವೆಹಿಕಲ್ ಓಡಾಡುತ್ತೆ, ಸಾವಿರಾರು ಜನ ಓಡಾಡ್ತಾರೆ. ಅಕ್ಕಪಕ್ಕದವ್ರ ಮನೆಯವರೆಲ್ಲ ಯಾಕೆ ಇದನ್ನು ಹೀಗೆ ಬಿಟ್ಕೊಂಡಿದ್ದಾರೋ, ಇಲ್ಲ ಕಂಪ್ಲೇಂಟ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ನನಗನ್ಸುತ್ತೆ ಇದನ್ನಲ್ಲಿ ಶಿಫ್ಟ್ ಮಾಡಿಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಕಾಣುತ್ತೆ. ಆಗುತ್ತಾ ಇದು ಕೇಳಬೇಕು BBMP ಅವ್ರನ್ನ. ಕಳೆದ ಜನವರಿ ತಿಂಗಳಿನಿಂದ ಫುಟ್ಪಾತ್ನಲ್ಲಿರೋ ಈ ಶೌಚಾಲಯದ ಬಗ್ಗೆ ಅನೇಕ ಬಾರಿ ಮಾಹಿತಿ ನೀಡಿದ್ರೂ BBMP ಅಧಿಕಾರಿಗಳು ಡೋಂಟ್ ಕೇರ್ ಅಂದಿದ್ದಾರೆ. ಅಷ್ಟೇ ಅಲ್ಲ, BBMP ಕಮಿಷನರ್ ಗಮನಕ್ಕೆ ತಂದ್ರೂ ಶೌಚಾಲಯ ತೆರವಾಗಿಲ್ಲ. ರೀ ಸ್ವಾಮಿ, ಬ್ರ್ಯಾಂಡ್ ಬೆಂಗಳೂರು ಆಮೇಲೆ ಮಾಡಿ, ಫಸ್ಟಿಗೆ ಇಂತಹ ಶೌಚಾಲಯ, ಇಂತಹ ಅಡ್ಡಾದಿಡ್ಡಿ ಕೆಲಸಗಳನ್ನು ಸರಿ ಮಾಡೋ ಕಡೆ ನಿಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಿ. ಕ್ಯಾಮ್ರಾ ಪರ್ಸನ್ ಬಿಡದಿ ಮಹೇಶ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್.
ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಏನು ಭಾಷಣ ಮಾಡಿ DCM DK ಶಿವಕುಮಾರ್ ಅವರು ಬರೀ ಭಾಷಣ ಮಾಡಿದ್ದೇ ಬಂತು. ಅವ್ರು ನೋಡಬೇಕಾಗಿರೋ ಸುದ್ದಿ ಇದು. ಕ್ಲೀನ್ ಸಿಟಿಯ ನಟ್ಟ ನಡು ರಸ್ತೆಯಲ್ಲಿ ಒಂದು ಟಾಯ್ಲೆಟ್ ನೋಡಿ ಹೆಂಗಿದೆ ಅಂತ. DCM ಸಾಹೇಬ್ರೆ, ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಸಿಲಿಕಾನ್ ಸಿಟಿಯ ನಡು ರಸ್ತೆಯಲ್ಲೇ ಶೌಚಾಲಯ. ರಾಜಧಾನಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ಯಾಕಂದ್ರೆ ನಾನೊಂದು ಸ್ಪಾಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸಿಗ್ನಲ್ JSS ಸರ್ಕಲ್ ಅದು. ಸೊ ಸರ್ಕಲದ ಪಕ್ಕದಲ್ಲೇ ಒಂದು ರಸ್ತೆ ಇದೆ. ನೀವು ನೋಡ್ಬೋದು ಯಾವ ರಸ್ತೆ, ಮುಖ್ಯ ರಸ್ತೆಯಲ್ಲಿ ಈ ರೀತಿಯ ಶೌಚಾಲಯನ BBMP ಮಾಡಿಬಿಟ್ಟಿದ್ದಾರೆ. ನೋಡಿದ್ರಲ್ಲ, ಇದು IT ಸಿಟಿ, ಗಾರ್ಡನ್ ಸಿಟಿ ಅಷ್ಟೇ ಯಾಕೆ ಬ್ರ್ಯಾಂಡ್ ಆಗ್ತಾ ಇರೋ ಬೆಂಗಳೂರಿನ ಸ್ಥಿತಿ. ಈ ದೃಶ್ಯಗಳನ್ನ ನೋಡಿದ್ರೆ ಇದು ಬೆಂಗಳೂರಾ ಅಂತ ಅನಿಸುತ್ತೆ. ಬಯಲು ಶೌಚಾಲಯವನ್ನ ತೊಲಗಿಸೋದಕ್ಕೆ ಕೇಂದ್ರ ಅನೇಕ ಯೋಜನೆಗಳನ್ನ ಮಾಡ್ತಾ ಇದೆ. ಆದ್ರೆ ನಮ್ಮ BBMP ಮಾತ್ರ ಇದಕ್ಕೆ ಥೇಟ್ ಆಪೋಸಿಟ್. BBMP ಕರ್ಮಕಾಂಡದ ವಿರುದ್ಧ ಜನಾಕ್ರೋಶ. ಪ್ರತಿಷ್ಠಿತ ಏರಿಯಾ ಆಗಿರೋ ಜಯನಗರ 7th ಬ್ಲಾಕ್ JSS ವೃತ್ತದ ಬಳಿಯ ಮುಖ್ಯ ರಸ್ತೆಯಲ್ಲೇ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಅದ್ಯಾವ ಎಂಜಿನಿಯರ್ ಪ್ಲಾನ್ ಮಾಡಿದ್ರೋ ಏನೋ, ಕ್ಲೀನ್ ಸಿಟಿ ಮಾಡೋ ಬದಲು ಗಲೀಜ್ ಸಿಟಿ ಮಾಡಲಾಗ್ತಾ ಇದೆ. BBMPಯ ಈ ಕರ್ಮಕಾಂಡದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಗ್ನಲ್ ಇದೆ, JSS ಸಿಗ್ನಲ್. ದಿನಕ್ಕೆ ಸಾವಿರಾರು ವೆಹಿಕಲ್ ಓಡಾಡುತ್ತೆ, ಸಾವಿರಾರು ಜನ ಓಡಾಡ್ತಾರೆ. ಅಕ್ಕಪಕ್ಕದವ್ರ ಮನೆಯವರೆಲ್ಲ ಯಾಕೆ ಇದನ್ನು ಹೀಗೆ ಬಿಟ್ಕೊಂಡಿದ್ದಾರೋ, ಇಲ್ಲ ಕಂಪ್ಲೇಂಟ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ನನಗನ್ಸುತ್ತೆ ಇದನ್ನಲ್ಲಿ ಶಿಫ್ಟ್ ಮಾಡಿಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಕಾಣುತ್ತೆ. ಆಗುತ್ತಾ ಇದು ಕೇಳಬೇಕು BBMP ಅವ್ರನ್ನ. ಕಳೆದ ಜನವರಿ ತಿಂಗಳಿನಿಂದ ಫುಟ್ಪಾತ್ನಲ್ಲಿರೋ ಈ ಶೌಚಾಲಯದ ಬಗ್ಗೆ ಅನೇಕ ಬಾರಿ ಮಾಹಿತಿ ನೀಡಿದ್ರೂ BBMP ಅಧಿಕಾರಿಗಳು ಡೋಂಟ್ ಕೇರ್ ಅಂದಿದ್ದಾರೆ. ಅಷ್ಟೇ ಅಲ್ಲ, BBMP ಕಮಿಷನರ್ ಗಮನಕ್ಕೆ ತಂದ್ರೂ ಶೌಚಾಲಯ ತೆರವಾಗಿಲ್ಲ. ರೀ ಸ್ವಾಮಿ, ಬ್ರ್ಯಾಂಡ್ ಬೆಂಗಳೂರು ಆಮೇಲೆ ಮಾಡಿ, ಫಸ್ಟಿಗೆ ಇಂತಹ ಶೌಚಾಲಯ, ಇಂತಹ ಅಡ್ಡಾದಿಡ್ಡಿ ಕೆಲಸಗಳನ್ನು ಸರಿ ಮಾಡೋ ಕಡೆ ನಿಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಿ. ಕ್ಯಾಮ್ರಾ ಪರ್ಸನ್ ಬಿಡದಿ ಮಹೇಶ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.